ವರ್ತೂರ್ ಸಂತೋಷ್, ನಾನೆಲ್ಲೋ ನೀನೊಬ್ಬ ಅಪ್ಪಟ ಗೋಪ್ರೇಮಿ. ದೇಶೀಯ ತಳಿಯ ಗೋವುಗಳನ್ನು ರಕ್ಷಣೆ ಮಾಡಿ ಆ ಗೋವುಗಳ ಮಹತ್ವವನ್ನ ರಾಜ್ಯದ ಜನತೆಗೆ ತಿಳಿಸಿಕೊಡುತ್ತಿರುವಂತಹ ಒಬ್ಬ ಒಳ್ಳೆಯ ವ್ಯಕ್ತಿ, ರೈತನ ಮಗ ಅಂತ ಇಷ್ಟು ದಿನಗಳ ಕಾಲ ನಾನು ತಿಳ್ಕೊಂಡಿದ್ದೆ. ನಿನ್ನ ಮಾತುಗಳನ್ನ, ನಿನ್ನ ಹೇಳಿಕೆಗಳನ್ನ ಕೇಳಿಸಿಕೊಂಡ ನಂತರ ನನಗೆ ತುಂಬಾ ಚೆನ್ನಾಗಿ ಅರ್ಥವಾಯಿತು. ನೀನೊಬ್ಬ ಗೋಮುಖ ವ್ಯಾಘ್ರ ಅಂತ. ನಿನಗೆ ಗೋವುಗಳ ಮೇಲೆ ಯಾವುದೇ ರೀತಿಯಾದಂತಹ ಪ್ರೀತಿ, ಕರುಣೆ ಯಾವುದನ್ನು ಸಹ ಇಲ್ಲ. ನಿನಗೆ ಗೋವುಗಳ ಮೇಲೆ ಇರುವಂತಹದ್ದು ಕೇವಲ ಕಮರ್ಷಿಯಲ್ ಪ್ರೀತಿ, ಕರುಣೆ ಅಷ್ಟೇನೆ. ನೀನೊಬ್ಬ ಕಸಾಯಿಖಾನೆಯ ಬ್ರೋಕರ್ ಅಂತಾನೆ ಹೇಳ್ಬೋದು. ಕಡಿಮೆ ಹಣಕ್ಕೆ ರೈತರಿಂದ ಹಸುಗಳನ್ನ ಖರೀದಿಯನ್ನ ಮಾಡಿ ಆ ಹಸುಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಹೆಚ್ಚು ಹಣಕ್ಕೆ ಮಾರಿಕೊಳ್ಳುತ್ತಿರುವಂತಹ ಒಬ್ಬ ದಳ್ಳಾಳಿ ಅಂತಲೇ ನಿನ್ನನ್ನು ಕರಿಬೋದು. ನಿನ್ನ ಮನಸ್ಥಿತಿ ಹೇಗಿದೆ ಅಂತಂದ್ರೆ, ಹಣಕ್ಕಾಗಿ ಸ್ವಂತ ಮಕ್ಕಳನ್ನೇ ಮಾರಿಕೊಳ್ಳುವಂತಹ ಮನಸ್ಥಿತಿ. ತಂದೆ ತಾಯಿಗೆ ವಯಸ್ಸಾಗ್ಬಿಟ್ಟಿದೆ, ಕೆಲ್ಸಕ್ಕೆ ಬರೋದಿಲ್ಲ, ಅವರು ಪ್ರಯೋಜನ ಇಲ್ಲ, ಮನೇಲಿ ಇಟ್ಕೊಂಡು ಏನ್ ಪ್ರಯೋಜನ, ಅವ್ರನ್ನ ಅನಾಥಾಶ್ರಮಕ್ಕೆ ಕಳಿಸಿ ಅಥವಾ ಎಲ್ಲರೂ ಬಿಟ್ಬಿಟ್ಟು ಬಂದ್ಬಿಡಿ, ಅವ್ರ ಕೆಲ್ಸಕ್ಕೆ ಬರೋದಿಲ್ಲ, ಪ್ರಯೋಜನ ಇಲ್ಲ ಅಂತ ಹೇಳುವಂತಹ ಮನಸ್ಥಿತಿ ನಿಂದು. ನೀನು ನಿಜವಾಗಿಯೂ ರೈತನ ಮಗನೇ ಆಗಿದ್ದಿದ್ರಿ, ಅದೇನೋ ಹೇಳ್ಕೊಳ್ತಿಯಲ್ಲ ಹಳ್ಳಿಕಾರ್ ಅಂತಂದ್ಬಿಟ್ಟು, ನಿಜವಾಗಿಯೂ ನೀನು ರೈತನ ಮಗನೇ ಆಗಿದ್ದಿದ್ರೆ ಯಾರು ಹಸುಗಳನ್ನ ಕದ್ದೊಯ್ತಾರೆ, ಯಾರು ಹಸುಗಳನ್ನ ವಧೆ ಮಾಡ್ತಾರೆ ಅಂತವರ ವಿರುದ್ಧವಾಗಿ ನೀನು ಹೇಳಿಕೆಗಳನ್ನು ನೀಡ್ತಾ ಇದ್ದೆ. ಆದ್ರೆ ನೀನು ಹೇಳಿಕೆಗಳನ್ನ ನೀಡಿದ್ದು ಯಾರು ತಮ್ಮ ಪ್ರಾಣವನ್ನ ಪಣಕ್ಕೆ ಇಟ್ಟು ಗೋವುಗಳನ್ನ ರಕ್ಷಣೆಯನ್ನ ಮಾಡ್ತಾ ಇದ್ದಾರೋ, ನನ್ನ ತಾಯಿ ಅಂತ ತಿಳಿದು ಅಂತವರ ವಿರುದ್ಧವಾಗಿನ ಹೇಳಿಕೆಗಳನ್ನ ನೀಡ್ತಿದ್ಯಾ? ನಾಚಿಕೆ ಆಗೋದಿಲ್ವಾ? ಮನೆಯಲ್ಲಿ ಗೋಪೂಜೆಯನ್ನ ಮಾಡೋದಿಲ್ವಾ? ಅದು ಹೇಗೆ ಮನಸ್ಸು ಬರುತ್ತೆ ನಿಮ್ಮಂಥವ್ರಿಗೆಲ್ಲ ಈ ರೀತಿಯಾಗೆಲ್ಲ ಹೇಳಿಕೆಗಳನ್ನ ನೀಡೋದಕ್ಕೆ? ನಿನಗೆ ಗೊತ್ತಾ, ಗೋವುಗಳನ್ನ ಅಂದ್ರೆ ಹಸುವನ್ನ ಕುತ್ತಿಗೆ ಮೇಲೆ ಕಾಲಿಟ್ಟು ನೆಲಕ್ಕೆ ಉರುಳಿಸಿ ಅವುಗಳ ಕತ್ತನ್ನ ಕಡಿದಿರುವಂತಹ ಕತ್ತನ್ನ ಕೈಯಲ್ಲಿ ಹಿಡಿದು ಹೀಗೆ ತೋರಿಸ್ತಾರೆ. ಹೀಗೆ ನೋಡಿಲಿ, ನಾವು ಕಡ್ದಿದ್ದೀವಿ, ನೀವು ಹಿಂದೂಗಳು ಏನು ನಮ್ಮ ಬಳಿ ಏನು ಕಿತ್ಕೊಳ್ಳೋದಕ್ಕಾಗೋದಿಲ್ಲ, ನಾವು ತಿನ್ನೋದೇನೆ, ಏನ್ ಕಿತ್ಕೊಳ್ಳೋದಾಗುತ್ತೆ ನಿಮ್ ಕೈಯಲ್ಲಿ ಹಿಡಿದು ತೋರಿಸ್ತಾರೆ. ಯಾಕೆ ತೋರಿಸ್ತಾರೆ? ಗೊತ್ತಿದ್ಯಾ ಯಾಕೆ ತೋರಿಸ್ತಾರೆ ಅಂತ? ನಿನ್ನಂತಹ ಜಾತ್ಯಾತೂತಿನ ಹಿಂದೂಗಳಿಗೆ ಎಲ್ಲಿಂದ ಅರ್ಥ ಆಗ್ಬೇಕು ಯಾಕೆ ತೋರಿಸ್ತಾರೆ ಅಂತ? ನಿನಗೆ ನಿನ್ನ ಅಣ್ಣ ತಮ್ಮಂದಿರ ಮೇಲೆ ಅಷ್ಟೊಂದು ಪ್ರೀತಿ ಕರುಣೆ ಎಲ್ಲ ಇತ್ತು ಅಂತಂದ್ರೆ ನಿನ್ ಮನೆ ಕರ್ಕೊಂಡೋಗು, ಅಥವಾ ನಿಮ್ಮ ಅಪ್ಪನ ಆಸ್ತಿಯಲ್ಲಿ ಒಂದು ಸ್ವಲ್ಪ ಭಾಗ ಕೊಟ್ಬಿಡು. ಅದೆಲ್ಲ ಬಿಟ್ಟು ಗೋರಕ್ಷಕರ ವಿರುದ್ಧವಾಗಿ ಮಾತನಾಡೋದಕ್ಕೆ ಹೋಗ್ಬೇಡ. ಅಪ್ಪನ ದುಡ್ಡಿದೆ, ಶೋಕಿ ಮಾಡೋದು ಅಭ್ಯಾಸ, ಹಾಗೆ ಸೋಷಿಯಲ್ ಮೀಡಿಯಾ ಹುಚ್ಚು, ಪ್ರಚಾರದ ಹುಚ್ಚು, ಹಾಗಾಗಿ ಇಂತಹ ಹೇಳಿಕೆಗಳೆಲ್ಲ ಆಗಾಗ ಹೊರ ಬರ್ತಾ ಇರ್ತವೆ. ಗೋವುಗಳನ್ನ ಹತ್ಯೆ ಮಾಡಬಾರ್ದು ಅನ್ನೋದು ಗೊತ್ತಿಲ್ವಾ? ಪ್ರಾಪಂಚಿಕ ಜ್ಞಾನ ಇದೆಯಾ? ಎಲ್ಲಿಂದ ಗೊತ್ತಾಗ್ಬೇಕು ಇಂತಹ ವಿಷಯಗಳಲ್ಲೆಲ್ಲ? ಕೊನೆಯದಾಗಿ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟವನ್ನ ಪಡ್ತೀನಿ. ಅಪ್ಪನ ದುಡ್ಡಿದೆ, ಶೋಕಿ ಮಾಡ್ಕೊಂಡು ಏನ್ ಕೆಲಸ ಇದೆ ಅದನ್ನು ಮಾಡ್ಕೊಂಡು ಇದ್ರೆ ಸರಿ. ಗೋರಕ್ಷಕರ ವಿರುದ್ಧವಾಗಿ ಹೇಳಿಕೆಗಳನ್ನ ನೀಡೋದನ್ನ ಕಡಿಮೆ ಇರಲಿ, ಮಾತನಾಡೋದಕ್ಕೆ ಹೋಗ್ಬಾರ್ದು. ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಗೋವುಗಳನ್ನ ರಕ್ಷಣೆಯನ್ನ ಮಾಡ್ತಾ ಇದ್ರೆ ಅಲ್ಲೆಲ್ಲೋ ಮೀಡಿಯಾಗಳ ಮುಂದೆ ಕೂತ್ಕೊಂಡ್ಬಿಟ್ಟು ಅದು ಮಾತಾಡೋ ರೀತಿ ನೋಡ್ಬೇಕು, ಹತ್ತೋಯ್ತಿರ್ತದೆ. ನಿಮ್ಮಂಥವ್ರೆಲ್ಲ ಯಾವಾಗ ಬುದ್ಧಿ ಕಲಿತಿರೋ? ನಿಮ್ಮಂಥವ್ರು ಇರೋದ್ರಿಂದನೇ ಇವತ್ತಿನ ದಿನ ಈ ರೀತಿಯಾಗಿರೋದು. ಬೇರೆ ದೇಶಗಳಿಗೂ ಹೋಗಲ್ಲಿ, ಪಕ್ಕದಲ್ಲಿ ಹೋಗ್ಬಿಟ್ಟು ನಿನ್ನ ಅಣ್ಣ ತಮ್ಮಂದಿರ ಸಂಬಂಧದ ಪ್ರೀತಿಯ ಭಾವೈಕ್ಯತೆಯನ್ನ ಸಾರು. ನಾನೆಲ್ಲೋ ಈಗ ಅನ್ನಿಸ್ತಾ ಇದೆ ನನಗೆ, ಗೋವುಗಳ ಮೇಲೇನೆ ಪ್ರೀತಿ ಇಲ್ಲ ನಿಮ್ಗೆ, ಇನ್ನ ಹೆಂಡತಿ ಮೇಲೆ ಇನ್ನೆಲ್ಲಿಂದ ಪ್ರೀತಿ ಬರಬೇಕು ಅಂತ. ಸಂಬಂಧಗಳ ಬೆಲೆ ಗೊತ್ತಿರೋದಿಲ್ಲ, ಸುಮ್ಮನೆ ಕುತ್ಕೊಂಡು ಅನ್ನೋದು ಬಿಡ್ತಾ ಇರೋದು. ನಿನ್ನಂತವ್ರಿಗೂ ಬಿಡು ಮಾತನಾಡೋದು. ನಾನು ಯಾಕೆ ಏಕವಚನದಲ್ಲೇ ಮಾತಾಡಿದೆ ಅಂತಂದ್ರೆ, ಗೋವುಗಳ ವಿಚಾರವಾಗಿ ಮಾತನಾಡಿಕೆ ನಾನು ಏಕವಚನದಲ್ಲಿ ಮಾತಾಡ್ತಾ ಇರೋದು. ನಾನು ಯಾರನ್ನೂ ಏಕವಚನದಲ್ಲಿ ಮಾತನಾಡೋದಿಲ್ಲ. ಇಂಥವರ ಬಗ್ಗೆ ಎಚ್ಚರದಿಂದ ಇರಿ. ಇಂಥವರೇ ಜಾತ್ಯಾತೂತಿನ ಹಿಂದೂಗಳು, ಇಂಥವರು ಭಯಂಕರ ಡೇಂಜರ್ ವ್ಯಕ್ತಿಗಳು. ಇಂಥವರ ಬಗ್ಗೆ ಎಚ್ಚರದಿಂದಿರಿ ಅಂತ ಹೇಳ್ತಾ, ಆ ಕೃಷ್ಣ ಎಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.